ಸರ್ಕಾರಿ ಶಾಲೆ ಮಕ್ಕಳ ಬಿಸಿ ಊಟಕ್ಕೂ ಕೂಡ ತಟ್ಟಿದ ಗ್ಯಾಸ್ ಬಿಸಿ ಈಗ ಹಾಸ್ಟೆಲ್ಗಳದ್ದು ಬಹಳ ಸಮಸ್ಯೆ ಆಗುತ್ತೆ. ಬಿಸಿ ಊಟ ತಯಾರಿಕೆಗೆ ಸಿಲಿಂಡರ್ಗಳ ವ್ಯತ್ಯಯವಾಗಿದೆ. 3 ಸಿಲಿಂಡರ್ ಬೇಕಿದ್ದ ಜಾಗದಲ್ಲಿ 1 ಸಿಲಿಂಡರ್ ಮಾತ್ರ ಪೂರೈಕೆಯನ್ನ ಮಾಡಲಾಗಿದೆ. ತಿಂಗಳಿಗೆ 3 ಸಿಲಿಂಡರ್ ಬೇಕು ಅಂತ ಇರುವಂತದ್ದು ಅಡುಗೆ ಸಿಬ್ಬಂದಿ. ಈ ಸದ್ಯಕ್ಕೆ ಒಂದೇ ಸಿಲಿಂಡರ್ ಕೊಟ್ಟಿದ್ದಾರಂತೆ. ಬಾಗಲಕೋಟೆಯ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟಕ್ಕೂ ಬರೆ ಇದೆ. ಹಾಸ್ಟೆಲ್ಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಒಂದ್ಸಲ ನೋಡೋಣ. ಅನೇಕ ಹಾಸ್ಟೆಲ್ಗಳಲ್ಲಿ ಊಟ ಇರುತ್ತೆ, ಆ ಊಟನೇ ಸರಿಯಾಗಿ ಕೊಡೋದಿಲ್ಲ. ಅದರ ಮಧ್ಯದಲ್ಲಿ ಸಿಲಿಂಡರ್ ಇಲ್ಲ ಅಂದರೆ ಇನ್ನೇನು ಗತಿನೋ ಪಾಪ ವಿದ್ಯಾರ್ಥಿಗಳಿಗೆ. ಅವ್ರಿಗೆ ಮಾಡ್ಕೊಳ್ಳೋಕ್ಕೂ ಇರೋದಿಲ್ಲ, ಇರೋದನ್ನು ಊಟ ಮಾಡಬೇಕು. ಅಡುಗೆ ಮಾಡಲಿ ಅಂದರೆ ಏನು ಕತೆ ಹಾಸ್ಟೆಲ್ನಲ್ಲಿರುವಂಥ ವಿದ್ಯಾರ್ಥಿಗಳದ್ದು. ಮನೆಗೆ ಕಳಿಸ್ತಾರೆ ಅವ್ರನ್ನ. ಎಕ್ಸಾಮ್ ಟೈಮ್ ಇದು, ಭಾಳ ಕಷ್ಟ ಈಗ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಅವ್ರದ್ದೆಲ್ಲ ಪರಿಸ್ಥಿತಿ ಏನು, ಯಾವ ರೀತಿ ಅಂತ ಕಷ್ಟಪಡ್ತಾ ಇದ್ದಾರೋ ಏನೋ. ಎಷ್ಟು ದಿನ ನಡೆಯುತ್ತೋ ಯುದ್ಧ. ಇರಾನ್ ಇಸ್ರೇಲ್ ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ರಾಹಕರು ಮತ್ತು ಹೋಟೆಲ್ ಉದ್ದಿಮೆದಾರರ ಜೋಬಿಗೆ ಕತ್ತರಿ ಬಿದ್ದಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಈ ಇರಾನ್ ಇಸ್ರೇಲ್ ಯುದ್ಧ ಪರೋಕ್ಷವಾಗಿ ಬಿಸಿಯೂಟದ ಮೇಲೆ ಪ್ರಭಾವವನ್ನು ಬೀರಿದೆ, ಪರಿಣಾಮವನ್ನು ಬೀರಿದೆ ಅಂತ ಹೇಳ್ಬೋದು. ಅದಕ್ಕೆ ಸಾಕ್ಷಾತ್ ಉದಾಹರಣೆಯನ್ನು ನಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ನಾವೀಗಿರ್ತಕ್ಕಂಥದ್ದು ಹಳೆ ಬಾಗಲಕೋಟೆಯ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 3. ಈ ಪ್ರಾಥಮಿಕ ಶಾಲೆಯಲ್ಲಿ ನಾವೀಗಿರ್ತಕ್ಕಂಥದ್ದು ಒಂದು ಕಡೆ ಈಗಾಗಲೇ ಡೊಮೆಸ್ಟಿಕ್ ಗ್ಯಾಸ್ನ ಬೆಲೆ ಸುಮಾರು 60 ರೂಪಾಯಿ ಹೆಚ್ಚಿದರೆ, ಇನ್ನು ಕಮರ್ಷಿಯಲ್ ಗ್ಯಾಸ್ನ ಬೆಲೆ ಸುಮಾರು 143 ಹೆಚ್ಚಳವಾಗಿದೆ ಅನ್ನುವಂಥದ್ದನ್ನು ಗ್ರಾಹಕರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಗ್ಯಾಸ್ ಏಜೆನ್ಸಿಯವರು ಹೇಳ್ತಾರೆ ನಮಗೆ ಗ್ಯಾಸ್ ಲಭ್ಯವಿವೆ, ಯಾವುದೇ ರೀತಿಯ ವ್ಯತ್ಯಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ನಾವು ರಿಯಾಲಿಟಿ ಚೆಕ್ ಮೂಲಕ ತೋರಿಸ್ತಾ ಇರೋದೇನಂತಂದರೆ, ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು 140 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಅವರಿಗೆ ಸುಮಾರು 1 ತಿಂಗಳಿಗೆ 3 ರಿಂದ 4 ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ಹೀಗಾಗಿ ಏನು ಪ್ರತಿ ತಿಂಗಳು 3 ರಿಂದ 4 ಗ್ಯಾಸ್ ಸಿಲಿಂಡರನ್ನು ಇಲ್ಲಿ ತಂದು ಕೊಡ್ತಾಯಿದ್ರು. ಅಂದರೆ ಬಿಸಿ ಊಟಕ್ಕೆ ಮಕ್ಕಳಿಗೆ ಏನು ಬೇಕಾಗಿತ್ತೋ ಎಲ್ಲ ರೀತಿಯ ಆಹಾರವನ್ನು ತಯಾರಿಸಲಿಕ್ಕೆ 3 ರಿಂದ 4 ಒಂದು ತಿಂಗಳಿಗೆ ಗ್ಯಾಸ್ ಸಿಲಿಂಡರ್ ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಅಡುಗೆ ಸಹಾಯಕರು ಈಗಾಗಲೇ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ಉಣಬಡಿಸಲಿಕ್ಕೆ ಎಲ್ಲ ರೀತಿಯ ಆಹಾರವನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಕೆಲಸ ಪ್ರವೃತ್ತರಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇರ್ತಕ್ಕಂಥ ಅಡುಗೆ ಕೋಣೆಯಲ್ಲಿ ಇರ್ತಕ್ಕಂಥ ಒಂದೇ ಒಂದು ಗ್ಯಾಸ್ ಸಿಲಿಂಡರ್ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಪರೋಕ್ಷವಾಗಿ ಏನು ಇರಾನ್ ಇಸ್ರೇಲ್ ಯುದ್ಧದ ಭೀತಿಯ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಗ್ಯಾಸ್ ಸಿಲಿಂಡರ್ ಅಭಾವ ವ್ಯತ್ಯಯ ಕಾಡ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅಡುಗೆ ಸಹಾಯಕರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಇಲ್ಲಿ ಪ್ರತಿ ತಿಂಗಳು ಎಷ್ಟು ಗ್ಯಾಸ್ ಸಿಲಿಂಡರ್ ಹೋಗ್ತಾ ಇತ್ತು? ಗ್ಯಾಸ್ ಸಿಲಿಂಡರ್ ಒಮ್ಗೆ ಕೊಡ್ತಾ ಇದ್ರಾ ಏನು? ನಮಗೆ ಪ್ರತಿ ತಿಂಗಳ 3 ರಿಂದ 4 ಸಿಲಿಂಡರ್ ಹೋಗ್ತಿದ್ವಿ ರೀ. ನಾವು ಪಾಳೆ ಹಚ್ಚಿದಾಗ 3 ಸಿಲಿಂಡರ್ ಅಂತೂ ಕಡ್ಡಾಯವಾಗಿ ಒಮ್ಮೆ ತಂದು ಇಳಿಸ್ತಿದ್ದೆ ರೀ. ಈ ಸಲ ನಾವು 3 ಸಿಲಿಂಡರ್ ಪಾಳೆ ಹಚ್ಚಿದ್ದೀವಿ ರೀ. ಈ ಸದ್ಯ ಯುದ್ಧದ ಸಲುವಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗೈತಿ. ಈ ಸದ್ಯಕ್ಕೆ ಒಂದು ತಗೋರಿ, ಸ್ವಲ್ಪ ಒಂದು 2-3 ದಿವಸ ಬಿಟ್ಟು ಮತ್ತೆ ಒಂದೊಂದು ಕೊಟ್ಕೊತ ಹೋಗ್ತೀವಿ, ಅಸ್ತವ್ಯಸ್ತ ಆಗೈತಿ ಅಂತ ಹೇಳಿದ್ರಿ. ಈಗ ಸಹಜವಾಗಿ ಯುದ್ಧ ಸರಿ ಆಗದೇ ಇದ್ರೆ ಇನ್ನೂ ಅಭಾವ ಕಾಣುವಂಥ ಸಾಧ್ಯತೆ ಐತಿ. ಅದಕ್ಕೆ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ? ಅಸ್ತವ್ಯಸ್ತ ಆಕೈತ್ರಿ. ಮತ್ತು ಇಲ್ಲ ಕಟ್ಗೆ ತೊಗೊಂಡು ಮಾಡ್ಬೇಕಾಗ್ತೈತ್ರಿ. ಮಕ್ಕಳಿಗಂತೂ ಊಟ ಹಾಕಬೇಕ್ರಿ. ನಾವು ಕಟ್ಗೆ ಆದರೂ ತಂದು ಮಾಡಿ ನಾವು ಹಾಕಬೇಕಾಗ್ತೈತ್ರಿ. ಒಂದು ಗ್ಯಾಸ್ ಎಷ್ಟು ದಿನ ಬರುತ್ತಮ್ಮ ಇಲ್ಲಿ? ಅಲ್ಲೇ ಒಂದು ಒಮ್ಮೆ ಮಕ್ಕಳು ಹೆಚ್ಚು ಸಂಖ್ಯೆ ಆತಪ್ಪ, 100 ರಿಂದ ಮ್ಯಾಗ ಹೋದ್ವು ಅಂತಂದ್ರೆ ಒಂದು ವಾರಕ್ಕೆ 1 ಸಿಲಿಂಡರ್ ಹೋಗ್ತೈತ್ರಿ. ಒಂದು ಸ್ವಲ್ಪ ಕಡಿಮೆ ಆದವಪ್ಪ ಅಂತಂದ್ರೆ ಒಂದು 10-12 ದಿವಸ ಹೋಗ್ತೈತ್ರಿ.